ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಸೋಪ್ ಹೆಂಗೆ ತಯಾರು ಮಾಡೋದಂತ ತೋರಿಸ್ಕೊಡ್ತೇನೆ. ಇದು ಪರಂಗಿ ಹಣ್ಣಿಂದು ಮಾಡ್ತೇನೆ. ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣು ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಪಪ್ಪಾಯ ಹಣ್ಣು ಅಂದರೆ ಜವಾರಿ ಹಣ್ಣಿದು. ಇದನ್ನು ತೋರಿಸ್ತೀನಿ ನೋಡಿ. ಈ ಥರ ಇರ್ತಾವ. ಈಗಿನ ಪಪ್ಪಾಯದೊಳಗೆ ಇಷ್ಟೊಂದು ಬೀಜ ಬರೋಂಗಿಲ್ಲ. ಬೀಜ ಎಲ್ಲ ತೆಗೆದುಬಿಟ್ಟು ಇದು ಎಷ್ಟು ಹಣ್ಣಾಗಿರ್ತದೆ ಅಷ್ಟು ಒಳ್ಳೆಯದು ಇದು ಸೋಪ್ ಮಾಡೋಕ್ಕೆ. ಇದಕ್ಕೆ ಏನೇನು ಬೇಕಂದ್ರೆ ಪರಂಗಿ ಹಣ್ಣು, ಆಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್, ಇವು ಇದಕ್ಕೆ ಸೋಪ್ ಬೇಯಿಸ್ಬೇಕು ನೋಡಿ. ಈ ಥರ ಇದನ್ನು ಎಲ್ಲ ಮಾಡ್ಕೊಂಡ್ಬಿಟ್ಟು ಪೀಸ್ ಮಾಡಿ ತುಂಬ ಹಣ್ಣಾಗ್ಯದ. ಹಣ್ಣಾದರೆ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಡು ಇದನ್ನು ನಾನು ಒಳಗಿನ ತೆಳ್ಳೆಲ್ಲ ತಗೊಂಡಿದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ. ನುಣ್ಣಗೆ ಪೇಸ್ಟ್, ಈ ಥರ ನುಣ್ಣಗೆ ಪೇಸ್ಟ್ ಮಾಡೀನಿ ನೋಡ್ರಿ. ತಗೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸ್ಗಳನ್ನು ಬಾಯ್ಲ್ ಮಾಡಬೇಕು. ಡಬಲ್ ಬಾಯ್ಲ್ ಮಾಡಬೇಕು. ಅಂದರೆ ಇದು ಡೈರೆಕ್ಟಾಗಿ ಬಾಯ್ಲ್ ಮಾಡೋಂಗಿಲ್ಲ. ಈ ಥರ ಒಂದು ಪಾತ್ರೆ ಒಳಗೆ ನೀರು ಹಾಕ್ಕೊಂಡ್ಬಿಟ್ಟು ಇದ್ರೊಳಗೆ ಒಂದು ಪಾತ್ರೆ ಇಟ್ಟು ಇದ್ರೊಳಗೆ ಸೋಪ್ ಬೇಸ್ ಹಾಕಿ ಮಾಡಬೇಕು. ಡಬಲ್ ಬಾಯ್ಲ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿಬಿಟ್ಟು ನೀರು ಕುದಿಯಬೇಕು. ನೀರು ಚಲೋ ಕುದಿಬೇಕು. ಸೋಪ್ ಪೌಡ್ರ್ ತೊಗೊಬೇಕು. ನಾನು ಇದನ್ನು ಆನ್ಲೈನಾಗೆ ತರಿಸ್ಕೊಂಡಿದ್ದೀನಿ. ಪಾತ್ರೆ ಹಾಕ್ಕೊತೀನಿ. ಕ್ಯಾಪ್ಸೂಲ್ ನಾನು 2 ಹಾಕ್ತೀನಿ. ನೀರು ಈ ಥರ ಕುದೀತದೆ. ಕುದಿಯೋ ಟೈಮ್ನಾಗ ಇದನ್ನು ನಾವು ಇಟ್ಟುಬಿಡ. ಒಂದು 5 ರಿಂದ 10 ನಿಮಿಷ ಕರೆಗೆ ನೀರಾಗಿಬಿಡುತ್ತೆ. ಇದು ನೋಡ್ರಿ ಕರಗ್ತಾ ಇದೆ. ಇವಾಗ ಒಂದು ಪಿನ್ನ ತೊಗೊಂಡು ಇದಕ್ಕೆ ಹೋಲ್ ಹಾಕ್ಕೊಂಡು ತುಂಬ ಗಟ್ಟಿ ಇರುತ್ತೆ. ಇವಾಗ ನಾನು ಇವೆರಡನ್ನು ಹಾಕ್ತೀನಿ. ಇವಾಗ ಗ್ಯಾಸ್ ಆರಿಸ್ಬೇಕು.
ಇದನ್ನು ನಾನು ಇದು ಒಂದು ಕಪ್ಪಿಗೆ ಹಾಕೋತೀನಿ. ಇದು 3 ತಾಸು ಇಟ್ಬಿಡ್ಬೇಕು, ಗಟ್ಟಿ ಆಗುತ್ತಾನೆ. 3-4 ತಾಸು ಆದಮೇಲೆ, ಅಥವಾ ಇವತ್ತೊಂದು ದಿನ ಇಟ್ಟರೂ ಪರವಾಗಿಲ್ಲ, ನಡೀತದೆ. ಆಮೇಲೆ ತೆಗೆದು ನೋಡಿರಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಮಕ್ಕಳು ಕೂಡ ಹಚ್ಕೋಬೋದು ಇದನ್ನು. ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ. ಆರ್ಗ್ಯಾನಿಕ್ಕಾಗಿ ಬೆಳೆದ ಹಣ್ಣಿಂದು ಮಾಡಿ ನಾನು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಸೋಪ್ ಈ ಥರ ಆಗ್ಯದ ನೋಡ್ರಿ. ಇದು 3 ತಾಸು ಇಟ್ಟು ತೆಗ್ದೀನಿ. ಆಮೇಲೆ ನಾನು ನಿನ್ನೆ ಮಾಡಿದ್ದು ಇಡೀ ದಿನ ಇಟ್ಬಿಟ್ಟಿದ್ದೆ. ಇವಾಗ ಹಿಂಗಾಗಿ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಚೆನ್ನಾಗಿ. ಈ ಮೌಲ್ಡಿಗಾದರೆ ಈ ಥರ ಬಂದುಬಿಡುತ್ತೆ, ಸಾಫ್ಟಾಗಿ ಚೆನ್ನಾಗಿ. ಈ ಥರ ನೀವು ಒಂದ್ಸಲ ಮಾಡಿ. ಇದು ಕಪ್ಪಿಗೆ ಹಾಕಿದ್ಮೇಲೆ ಇದನ್ನು ತೋರಿಸ್ತೀನಿ. ಕಪ್ಪಿಗೆ ಕಟ್ ಮಾಡಿಬಿಟ್ರೆ ಕಪ್ಪಿಗೆ ಹಾಕಿದ್ದು ಈ ಥರ. ಇವಾಗ ನಾನು ತೊಳ್ಕೊಂಡು ತೋರಿಸ್ತೀನಿ ಕೈಗಳಿಗೆ. ಎಷ್ಟು ಚಂದ. ಚಂದ ನೋಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಹೆಂಗಂತಂತ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ನನಗೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.